ಅಯ್ಯೋ ಭಾಳ ಟೆನ್ಷನ್ ಆಗ್ತದೆ. ಯಾಕಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿರೋದು ಯಾರು? ವಾಟಲ್ ನಟರಾಜ್. ಕನ್ನಡದ ಕುವರನು ನಾನೇ, ನಿಮ್ಮ ಪ್ರೀತಿಯ ನಟರಾಜ. ತುಂಬ ಚೆನ್ನಾಗಿ ಹಾಡ್ತೀರ ಸರ್. ನಿಮ್ಮ ವಾಯ್ಸ್ ಕೇಳ್ತಿದ್ರೆ ಕಿವಿ ಇಂಪು ಧ್ವನಿ ಕೇಳ್ತಾ ಇದ್ರೆ ಧ್ವನಿ ಕೇಳ್ತಾ ಇದ್ರೆ ಕಿವಿ ಇಂಪಾಗ್ತದೆ ಸರ್, ತಂಪಾಗ್ತದೆ ಸರ್. ನಿಮ್ಮ ವಾಯ್ಸ್ ಕೇಳಬೇಕು ಅನ್ನೋ ಧ್ವನಿ ಕೇಳಬೇಕು ಅನ್ನೋ ಆಸೆ ನನಗೆ ಭಾಳ ಜಾಸ್ತಿ ಇದೆ ಸರ್. ಒಂದು ಚೂರು ಹಾಡಿ ಸರ್, ದಮ್ಮಯ್ಯ ಸರ್. ಕನ್ನಡದ ಕುವರನು ನಾನೇ, ಆನಂದ ಗಂಡುಗಲಿ ನಾನೇ, ಕರ್ನಾಟಕದ ಹುಲಿ ನಾನೇ, ನಿಮ್ಮ ಪ್ರೀತಿಯ ನಟರಾಜ. ನಿಮ್ಮ ಪ್ರೀತಿಯ ನಟರಾಜ. ಕನ್ನಡದ ಬಗ್ಗೆ ತಾತ್ಸಾರ ಆದ್ರೆ ಎಲ್ಲ ಕಡೆ ಬಂದ್ ಬಂದ್ ಬಂದ್. ಎಂತ ಸರ್ ನೀವು ಸೂಪರ್ ಆಗಿ ಆಡಿದ್ರಿ ಸರ್. ಯುವರ್ ವಾಯ್ಸ್ ಇಸ್ ವಂಡರ್ಫುಲ್, ಬ್ಯೂಟಿಫುಲ್. ಐ ಲವ್ ಯು ಸರ್. ನಿನ್ನ ಬಾಯಿಗೆ ದರ್ಬೆ ಹಾಕಿ ಸುಡ. ಮತ್ತೆ ವಂಡರ್ಫುಲ್ಲು, ಬ್ಯೂಟಿಫುಲ್ಲು ಇದೆಲ್ಲ ಬಿಟ್ಟಾಕು. ಯಾಕಂದ್ರೆ ಜೇನಿನ ಹೊಳೆಯು, ಹಾಲಿನ ಮಳೆಯು, ಸುದೆಯು, ಕನ್ನಡ ಸವಿ ನುಡಿಯೋ. ಸರ್ ಗಣೇಶ ಹಬ್ಬಕ್ಕೆ ಫ್ರೀ ಇರ್ತೀರಾ ಸರ್? ಗಣೇಶ ಹಬ್ಬಕ್ಕೆ? ಹ್ಞೂ ಸರ್. ನಾನು ವರ್ಷದಲ್ಲಿ 365 ದಿನಾನು ಬಿಸಿ 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 ಬಿಸಿ. ಇಂಗ್ಲಿಷ್ ಆಯ್ತಲ್ವಾ ಸರ್? ಕೆಪರದ ಹೂವೆ, ಕೆಪರದ ಹೂವೆ. ಸರಿಯಾಗಿ ಕೇಳಿಸ್ತು ಹೇಳಿ. ನಾನು ಹೇಳಿದ್ದು 365 ದಿನಾನು ನಾನು ಬಿಸಿ 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 ಅಂದ್ರೆ ಬಿಸಿ ಬಿಸಿಯಾಗಿರ್ತೀನಿ. ಕರ್ನಾಟಕಕ್ಕಾಗಿ ಹೋರಾಟ ಮಾಡ್ತಿರ್ತೀನಿ. ಹೌದು ಸರ್. ಕನ್ನಡದ ವಿಷಯಗಳು, ಕನ್ನಡ ಕೌಮಾನ ಆದ್ರೆ ನಾನು ತುಂಬಾ ಬಿಸಿ 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 ಅಂದ್ರೆ ಸಾವು. ಆದ್ರೂ ಎಂಥದೇ ಹೇಳಿ ಸರ್, ನಿಮ್ಮದೊಂದು ಈ ಕಂಠಸ್ವರದ ಗೊತ್ತಾ ಸರ್, ನನಗೆ ಭಾಳ ಇಷ್ಟ ಸರ್. ನಾನಂದ್ರೆ ನಿಮಗೆ ಫ್ರೀ ಇದ್ದೀರೇನ ಕೇಳಿದೆ ಅಂದ್ರೆ ನಾನು ಕಾರ್ಯಕ್ರಮ ಎಲ್ಲ ಮಾಡ್ತೀನಿ ಸರ್. ನೀವು ಆರ್ಕೆಸ್ಟ್ರಾಗೆ ಬರ್ತೀರ, 4 ಹಾಡು ಆಡ್ಕೊಂಡು ಹೋಗ್ತೀನಿ. ಅದು ಮೊಕ್ ಕೊಡೋದು ಮಂಡಿ ಚಿಪ್ಪು ಉದುರಿಸ್ಬಿಡ್ತೀನಿ. ನಾನು ಕಾರ್ಯಕ್ರಮಕ್ಕೆ ಬರಲ್ಲ. ನಂದೇನಿದ್ರು ಹೋರಾಟ. ಪ್ರಸ್ತುತವಾಗಿ ಏನಾಗುತ್ತೆ, ರೈತರ ಬಗ್ಗೆ ಹೋರಾಟ, ಕಾರ್ಮಿಕರ ಬಗ್ಗೆ ಹೋರಾಟ, ಕನ್ನಡದ ಬಗ್ಗೆ ಹೋರಾಟ, ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಇವತ್ತು ನಾನು ಹೋರಾಟ. ಅಯ್ಯೋ ಮತ್ತೆ ಶುರು ಮಾಡಿದ್ರಯ್ಯ. ಸರ್ ನಾವು ಎಲ್ಲಿ ನಿಂತಿದ್ದೀವಿ ಸರ್? ಫುಟ್ಪಾತ್ ಅಂದ್ರೆ ಪಾದಾಚಾರಿ ಮಾರ್ಗ. ನೋಡಿ ಸರ್, ಎಷ್ಟು ಆರಾಮಾಗಿ ಎಷ್ಟು ಜಾಲಿಯಾಗಿ ಇವತ್ತು ನಾವು ಫುಟ್ಪಾತಲ್ಲಿ ನಿಂತಿದ್ದೀವಿ. ಅದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಸರ್ಕಾರ ಸರ್. ನೋಡಿದ್ರೆ ಸರ್, ಎಲ್ಲ ಫುಟ್ಪಾತ್ ವ್ಯಾಪಾರಿಗಳನ್ನ ಎಲ್ಲ ಓಡಿಸಿದ್ರು, ನಾವಿಬ್ಬರು ಜಾಲಿಯಾಗಿ ಮಾತಾಡ್ಕೊಂಡು ನಿಂತಿದ್ದೀವಿ ಅಲ್ಲ? ಚಪ್ರದುವೆ ನಾವು ನಿಂತಿರೋದಿಲ್ಲಿ ವಿಧಾನಸೌಧದ ಮುಂದೆ. ಇಲ್ಲಿ ಯಾವ ಫುಟ್ಪಾತ್ ವ್ಯಾಪಾರ ಆಗ್ತಾ ಇತ್ತು? ಇದು ಖಾಲಿನೇ ಇರ್ತಾ ಇತ್ತು, ಖಾಲಿ ನಿಂತಿದ್ದೀವಿ ಸರ್. ನಾನು ಅದೇ ಹೇಳಲಿಕ್ಕೆ ಬಂದ ಸರ್. ಈಗ ನೋಡಿ, ಮಲ್ಲೇಶ್ವರಮ್ಮು, ಶಿವಾಜಿನಗರ, ಚಿಕ್ಕಪೇಟೆ ಮೊದಲು ನೋಡಿ ಫುಲ್ಲು ಟ್ರಾಫಿಕ್ಕು. ಬರೀ ಫುಟ್ಪಾತಲ್ಲಿ ಮಾರಾಟ, ಚೀರಾಟ. ಆಲೂಗಡ್ಡೆ, ಬಟಾಟೆ, ಈರುಳ್ಳಿ, ಬಟಾಣಿ, ಬರಬರ ಚೀಸ್, ಬರೀ ಇದೇ ಮಾರಾಟನೇ ಆಯಿತು ಸರ್. ಆದರೆ ಇವತ್ತು ನಮ್ಮ ಸರ್ಕಾರ ಎಲ್ಲ ತೆರವು ಮಾಡಿ ಕ್ಲಿಯರ್ ಮಾಡಿದೆ. ಆದರೆ ನೀವು ಇಡೀ ಸರ್ಕಾರದ ವಿರುದ್ಧವಾಗಿ ನೀವು ಹೋರಾಟ ಮಾಡ್ತಿದ್ದೀರ. ಇದು ತಪ್ಪು ಸರ್, ತಪ್ಪು. ನನಗೆ ಇಷ್ಟ ಆಗ್ತಿಲ್ಲ ಸರ್. ಚಪ್ರದುವೆ ಸರಿಯಾಗಿ ಕೇಳಿಸ್ತು. ನಾನು ಹೇಳ್ತಕ್ಕಂಥದ್ದು ಇವತ್ತು ಫುಟ್ಪಾತ್ ಅಂದರೆ ಪಾದಾಚಾರಿ ಮಾರ್ಗದಲ್ಲಿ ಪಾಪ ಬಡವರು, ಬಗ್ಗರು, ಕಾಸು ಕಡಿಮೆ ಇರೋರು ಇವರೆಲ್ಲ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ತರಕಾರಿ ಆಗ್ಬೋದು, ಚಡ್ಡಿ ಬನಿಯನ್ ಆಗ್ಬೋದು, ಕರ್ಚೀಪ್ ಆಗ್ಬೋದು, ಹೂವು ಆಗ್ಬೋದು, ಹಾಗೆ ಇನ್ನಿತರೆ ಸಣ್ಣ ಪುಟ್ಟ ವ್ಯಾಪಾರಗಳು ಆಗ್ತಾ ಇತ್ತು. ಪಾಪ ಕಡಿಮೆ ದುಡ್ಡಿರೋರು ಅಲ್ಲಿ ತಗೊಂಡು ಮನೆಗೆ ಹೋಗ್ತಾ ಇದ್ರು. ಈಗ ದೊಡ್ಡ ದೊಡ್ಡ ಅಂಗಡಿಗೆ ಬಡವರು ಹೋಗಕ್ಕಾಗಲ್ಲ. ಆದ್ರಿಂದ ಫುಟ್ಪಾತ್ ವ್ಯಾಪಾರಿಗಳು ಅಲ್ಲೇ ವ್ಯಾಪಾರ ಮಾಡಲೇಬೇಕು. ಯಾಕಂದರೆ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು ಎಲ್ಲ ಬಡವರ ಸಾಮಾನು, ಸಾಮಗ್ರಿ, ಹೂವು, ಹಣ್ಣು, ತರಕಾರಿ. ಇದರಲ್ಲಿ ರೈತನ ಪಾತ್ರ ಇದೆ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಫುಟ್ಪಾತ್ ಅಂದರೆ ಪಾದಾಚಾರಿ ಮಾರ್ಗದಲ್ಲಿ ನೀವು ವ್ಯಾಪಾರ ಮಾಡೋದಕ್ಕೆ ನೀವು ಅನುಮತಿ ಕೊಡಲೇಬೇಕು. ಅಲ್ಲ ಸರ್, ಫುಟ್ಪಾತ್ ಕನ್ನಡದಲ್ಲಿ ಏನಂತಾರೆ ಸರ್? ಪಾದಾಚಾರಿ ಮಾರ್ಗ. ಪಾದಾಚಾರಿ ಮಾರ್ಗ ಅದನ್ನ ಬಿಸ್ನೆಸ್ ಮಾಡೋ ಜಾಗ ಅನ್ನಲ್ಲ ಸರ್. ಪಾದಾಚಾರಿ ಮಾರ್ಗ ಅಂದ್ರೆ ಜನರು ಓಡಾಡೋ ಜಾಗ, ಬಿಸ್ನೆಸ್ ಮಾಡೋ ಜಾಗ ಅಲ್ಲ ಸರ್. ಏನ್ ಸರ್ ಮಾತಾಡ್ತೀರಾ ನೀವು? ಕೆಲವೊಮ್ಮೆ ಚಪ್ಪರದುವೆ ತೆಗೆದು ಬಿಡ್ತೀನಿ. ಕೇಳಿಸ್ತು. ನಾನು ಹೇಳೋದೇನಪ್ಪ ಅಂದರೆ, ಈ ಪಾದಾಚಾರಿ ಮಾರ್ಗದಲ್ಲಿ ವ್ಯಾಪಾರ ವಹಿವಾಟು ಇದು ಬರೀ ಬೆಂಗಳೂರಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿದೆ, ಇಡೀ ದೇಶದಲ್ಲಿದೆ.
ಇಡೀ ಪ್ರಪಂಚದಲ್ಲಿದೆ. ವಿದೇಶಕ್ಕೆ ಹೋದರೆ ನೀನು ಥಾಯ್ಲ್ಯಾಂಡು, ಜಪಾನು, ರಷ್ಯಾ, ಅಮೇರಿಕಾ ಇಲ್ಲೂ ಕೂಡ ಪಾದಚಾರಿ ಮಾರ್ಗದ ಪಕ್ಕದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಗಳು ನಡೀತಿರುತ್ತೆ. ಇದು ಎಲ್ಲ ಕಡೆ ಕಡ್ಡಾಯವಾಗಿ ನಡೆಯುತ್ತೆ. ಇದೇನು ಹೊಸ್ತಲ್ಲ. ಹಂಗಾದ್ರೆ ಸರ್ಕಾರ ಮಾಡಿದ ತಪ್ಪ ಸರ್ ನೀವು ಹೇಳ್ತಿರೋದು? ತಪ್ಪೇ ಅಲ್ಲ. ತಪ್ಪು. ಯಾಕಂದ್ರೆ ರಾಜಮಾರ್ಗದಲ್ಲಿ ಋಷಭಾವತಿ ನದಿ ಹೋಗಿರೋ ಮಾರ್ಗದಲ್ಲಿ ಅದನ್ನು ಮುಚ್ಚಾಕಿ ಅದರ ಮೇಲೆ ರಾಜಾರೋಷವಾಗಿ ಮನೆ, ಅಂಗಡಿ, ಬಿಲ್ಡಿಂಗು, ಆಸ್ಪತ್ರೆ ಎಲ್ಲ ಕಟ್ಟಿಸಿದ್ದಾರೆ. ಇವರು ಅದನ್ನ ತೆರವುಗೊಳಿಸೋಕ್ಕಾಗತ್ತಾ? ನೋ ವೇ, ಅದನ್ನ ಒಡೆಯೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಅವ್ರ ಮೇಲೆ ಇವ್ರು ಹೋಗಲ್ಲ. ಅಲ್ಲಿ ಹೋದ್ರೆ ಇಡಗಂಟು ಬರುತ್ತೆ, ಸುಮ್ಮನೆ ಬರ್ತಾರೆ. ಪಾಪ ಬಡವ್ರು ಏನು ಕೊಡ್ತಾರೆ? 10 ರೂಪಾಯಿ 20 ರೂಪಾಯಿ. ಅದಕ್ಕೆ ಬಡವ್ರ ಮೇಲೆ ಬ್ರಹ್ಮಾಸ್ತ್ರ, ಪಾದಾಚಾರಿಗಳ ಮೇಲೆ ಬ್ರಹ್ಮಾಸ್ತ್ರ. ಚೆನ್ನಾಗಿ ಮಾತಾಡ್ತೀರಪ್ಪ. ಸರ್ ಆದ್ರೂ ಜನ ಹೇಳ್ತಿದ್ದಾರೆ ನೀವು ಯಾರ್ದು ಪರ ಹೋರಾಟ ಮಾಡ್ತಿದ್ದೀರಾ ಸರ್? ನನ್ನ ಹೋರಾಟ ನಮ್ಮ ಕನ್ನಡಿಗರ ಪರ, ಕನ್ನಡ ಜನತೆಯ ಪರ. ಬಟ್ ಫುಟ್ಪಾತ್ ಅಲ್ಲಿ ಮಾರೋರೆಲ್ಲ ಕನ್ನಡಿಗರಂತ ಹೆಂಗೆ ಹೇಳ್ತೀರಾ ಸರ್? ಎಲ್ಲರೂ ನೋಡಿದ್ರೆ ಹಾವು, ಜಾವು, ಕಮಾನ್, ಅಂದರವೋ, ಇದರವೋ, ಎನ್ನಡ, ಎಕ್ಕಡ ಅಂತೆಲ್ಲ ಮಾತಾಡ್ತಾರಲ್ವ ಸರ್? ನೋಡಿ, ನಮ್ದು ಕರುನಾಡು, ಕರುಣೆ ಇರುವಂತ ನಾಡು. ಇಲ್ಲಿ ಯಾರು ಬೇಕಾದ್ರೂ ಬರಬಹುದು. ಹೌದು. ಆದ್ರೆ ಗಾಂಚಲಿ ಮಾಡಂಗಿಲ್ಲ. ಗಾಂಚಲಿ ಮಾಡಂಗಿಲ್ಲ. ಅಂದ ಮೇಲೆ ಮುಖ ಮುಚ್ಚಿಕೊಂಡು ಮತ್ತೊಂದು ಮುಚ್ಚಿಕೊಂಡು ಕನ್ನಡ ಕಲಿಬೇಕು, ಕನ್ನಡಿಗರ ಮನಸ್ಸನ್ನ ಗೆಲ್ಲಬೇಕು. ನಾವು ಹೋರಾಟ ಮಾಡಲೇಬೇಕು. ಪಾದಾಚಾರಿ ಮಾರ್ಗಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ನಾನು ನ್ಯಾಯ ಕೊಡಿಸ್ಲೇಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ನೀನು ಬರಂಗಿದ್ರೆ ಬಾ. ಬರ್ತೀನಿ ಸರ್. ನಟರಾಜ್ ಅಣ್ಣನ್ಗೆ, ಏಯ್, ಬಾ. ಅಣ್ಣನ್ಗೆ, ಅಣ್ಣನ್ಗೆ, ಅಣ್ಣನ್ಗೆ. ನಾನು ಬರುದಿಲ್ಲ ನಿಮ್ಮ ಜೊತೆ. ಇವ್ರು ನೋಡಿದ್ರೆ ಹೋರಾಟ ಅಂತಾರೆ, ಅವ್ರು ನೋಡಿದ್ರೆ ಹಾರಾಟ ಅಂತಾರೆ. ಈ ವಿಷಯದ ಬಗ್ಗೆ ನನಗೊಂದು ಕ್ಲಾರಿಟಿ ಸಿಗೋವರೆಗೂ ನಾನು ಈ ಹೋರಾಟದಲ್ಲೂ ಇಲ್ಲ, ಹಾರಾಟದಲ್ಲೂ ಇಲ್ಲ.